ಕಮಲ್ ಹಾಸನ್ ಅವರು ನಿರ್ಮಾಣ ಮಾಡ್ತಾ ಇರುವ ರಜನಿಕಾಂತ್ ಅವರು ಹೀರೋ ಆಗಿ ಆಕ್ಟಿಂಗ್ ಮಾಡ್ತಾ ಇರುವ ಇನ್ನು ಹೆಸರಿಡದ ರಜನಿಕಾಂತ್ ಅವರ 173ನೇ ಸಿನಿಮಾ ಸದ್ಯಕ್ಕೆ ತಲೈವರ್ 173 ಎಂದು ಕರೆಯಲಾಗುತ್ತಿರುವ ಈ ಮೂವಿಯ ಡೈರೆಕ್ಟರ್ ವಿಷಯದಲ್ಲಿ ಒಂದಿಷ್ಟು ಕಾಂಟ್ರವರ್ಸಿಗಳು ಆಯಿತು. ಈ ಕಾಂಟ್ರವರ್ಸಿಗಳೇನು, ಹಾಗೆ ಈ ಮೂವಿಯ ಸ್ಟೋರಿ ಏನು, ಈ ಮೂವಿಯಲ್ಲಿ ರಜನಿಕಾಂತ್ ಅವರು ಏನು ಪಾತ್ರ ಮಾಡ್ತಾ ಇದ್ದಾರೆ ಮೊದಲಾದ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಹಾಗೆ ಮಿಸ್ ಮಾಡದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಿನಿಮಾ ಇಂಡಸ್ಟ್ರಿಯ ಇಬ್ಬರು ಧ್ರುವ ತಾರೆಗಳಾದ ಕಮಲ್ ಹಾಸನ್ ಮತ್ತು ರಜನಿಕಾಂತ್ ಅವರನ್ನು ನಿರ್ದೇಶನ ಮಾಡುವುದು ಪ್ರತಿಯೊಬ್ಬ ನಿರ್ದೇಶಕನಿಗೂ ಸಹ ಹೆಮ್ಮೆಯ ವಿಷಯ ಆಗಿರುತ್ತೆ ಮತ್ತು ಅದು ಅದೃಷ್ಟದ ವಿಷಯವೂ ಕೂಡ ಹೌದು. ಇದು ಎಷ್ಟೋ ಜನ ನಿರ್ದೇಶಕರ ಲೈಫ್ ಟೈಮ್ ಡ್ರೀಮ್ ಕೂಡ ಆಗಿರುತ್ತೆ. ಆದರೆ ಸೌತ್ ಇಂಡಿಯಾದ ಫೇಮಸ್ ಆಕ್ಟ್ರೆಸ್ ಆಗಿರುವ ಖುಷ್ಬೂ ಅವರ ಗಂಡ ಸುಂದರ್ ಸಿ ಅವರು ಈ ಸಿನಿಮಾದ ಡೈರೆಕ್ಟರ್ ಅಂತ ಮೊದಲಿಗೆ ಅನೌನ್ಸ್ ಮಾಡಲಾಗಿತ್ತು. ಆದರೆ ಕಥೆಯ ವಿಚಾರದಲ್ಲಿ ಆದ ಹೊಂದಾಣಿಕೆ ಕೊರತೆಯಿಂದಾಗಿ ಸುಂದರ್ ಸಿ ಅವರು ಈ ಸಿನಿಮಾದಿಂದ ಹೊರಗೆ ಹೋಗ್ತಾರೆ. ಆ ನಂತರ ತಲೈವರ್ 173 ಮೂವಿಗೆ ಸಿ.ಬಿ. ಚಕ್ರವರ್ತಿ ಅವರು ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ. ಇನ್ನೇನು ಈ ಮೂವಿಯ ಪ್ರೀ ಪ್ರೊಡಕ್ಷನ್ ಕೆಲಸಗಳು ಸ್ಟಾರ್ಟ್ ಆದವು ಎನ್ನುವಷ್ಟರಲ್ಲಿ ಮತ್ತೆ ಅದೇನು ಆಯಿತು ಏನೋ, ಸಿ.ಬಿ. ಚಕ್ರವರ್ತಿ ಅವರು ಸಹ ಈ ಮೂವಿ ಮಾಡಲಂತ ಒಂದು ಒಳ್ಳೆಯ ಆಫರ್ ಬಿಟ್ಟುಕೊಟ್ಟು ಹೊರಗೆ ಹೋಗ್ತಾರೆ. ಈ ಎರಡು ಇನ್ಸಿಡೆಂಟ್ ನಂತರ ಇದರ ಸುತ್ತಮುತ್ತ ಒಂದಿಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತವೆ. ಆದರೆ ಇದಕ್ಕೆ ರಜನಿಕಾಂತ್ ಆಗಲಿ ಕಮಲ್ ಹಾಸನ್ ಅವರಾಗಲಿ ಏನೂ ರೆಸ್ಪಾನ್ಸ್ ಮಾಡುವುದಿಲ್ಲ. ಆದರೆ ಈಗ ಈ ಮೂವಿಗೆ ಅಶ್ವಥ್ ಮಾರಿಮುತ್ತು ಡೈರೆಕ್ಷನ್ ಮಾಡ್ತಾರೆ ಅಂತ ಕಮಲ್ ಹಾಸನ್ ಅವರು ಅಧಿಕೃತವಾಗಿ ಅನೌನ್ಸ್ ಮಾಡಿ ಮತ್ತು ರಜನಿಕಾಂತ್ ಅವರು ಒಪ್ಪಿಯೂ ಆಗಿದೆ. ಡ್ರ್ಯಾಗನ್ ಎಂಬ ಸೂಪರ್ ಹಿಟ್ ಸಿನಿಮಾ ಕೊಟ್ಟ ಅಶ್ವಥ್ ಮಾರಿಮುತ್ತು ಅವರು ಈ ಮೂವಿನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿ ರಜನಿಕಾಂತ್ಗೆ ಮತ್ತೊಂದು ಹೊಸ ಇಮೇಜ್ ಅನ್ನು ಕೊಡ್ತಾರೆ ಅಂತ ಕಮಲ್ ಹಾಸನ್ ಅವರು ಅಂದ್ಕೊಂಡಿದ್ದಾರೆ. ಈಗ ಈ ಸಿನಿಮಾದ ಪ್ರೀ ಪ್ರೊಡಕ್ಷನ್ ಕೆಲಸಗಳು ಎಲ್ಲ ಮುಗಿದಿದ್ದು ಈ ಮೂವಿಯ ಶೂಟಿಂಗಿಗಾಗಿ ಭರ್ಜರಿಯಾಗಿ ಶೂಟಿಂಗ್ ಸೆಟ್ಗಳು ರೆಡಿಯಾಗಿದ್ದು ಈ ಶೂಟಿಂಗಾಗಿ ಕಾಯ್ತಾ ಇದ್ದಾವೆ. ಸದ್ಯದ ಮಟ್ಟಿಗೆ ಈ ಸಿನಿಮಾದ ಸ್ಟೋರಿ ಏನು ಅನ್ನುವುದನ್ನು ಸಿನಿಮಾ ಟೀಮ್ ಎಲ್ಲಿಯೂ ಅಧಿಕೃತವಾಗಿ ಹೇಳಿಲ್ಲವಾದರೂ ಕತೆ ಏನು ಎಂಬುದನ್ನು ಕೆಲವು ಮೂಲಗಳಿಂದ ಸುದ್ದಿಯಾಗಿ ಫುಲ್ ವೈರಲ್ ಆಗ್ತಿದೆ. ಈ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಡಾಕ್ಟರ್ ಪಾತ್ರ ಮಾಡ್ತಾ ಇದ್ದು ಇವರು ಅಂತಿಂತ ಡಾಕ್ಟರ್ ಅಲ್ಲ, ಜಸ್ಟ್ 5 ರೂಪಾಯಿಯ ಡಾಕ್ಟರ್. ಜನಸಾಮಾನ್ಯರ ಹತ್ತಿರ ಜಸ್ಟ್ 5 ರೂಪಾಯಿ ತಗೊಂಡು ಅವರ ಕಾಯಿಲೆ ವಾಸಿ ಮಾಡುವ ಬಡವರ ಡಾಕ್ಟರ್ ಆಗಿ ರಜನಿಕಾಂತ್ ಅವರು ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ತಮ್ಮ ಸಿನಿಮಾ ಲೈಫಲ್ಲಿ ತುಂಬಾ ತರಹದ ಪಾತ್ರಗಳನ್ನು ಮಾಡಿಬಿಟ್ಟಿರುವ ರಜನಿಕಾಂತ್ ಅಂತ ಮಾಸ್ ಇಮೇಜ್ ಇರುವ ಹೀರೋಗೆ ಇಲ್ಲಿ ತನಕ ಇಂಥ ಪಾತ್ರ ಮಾಡಿಲ್ಲ ಎನ್ನುವ ಕೊರಗು ಕೂಡ ಇತ್ತು. ಹಾಗಾಗಿ ಈ ಸುದ್ದಿ ಕೇಳ್ತಾ ಇದ್ದಂತೆ ಥ್ರಿಲ್ ಆಗಿರುವ ರಜನಿ ಅಭಿಮಾನಿಗಳಿಗೆ ಮೂವಿ ಬಗ್ಗೆ ಇರುವ ನಿರೀಕ್ಷೆ ಇವಾಗ ಡಬಲ್ ತ್ರಿಬಲ್ ಆಗಿದೆ. ಈ ಸಿನಿಮಾದ ಮೂಲಕ ಈಗಿನ ಸಮಾಜಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜ್ ನೀಡಲಿರುವ ಈ ಕಮರ್ಷಿಯಲ್ ಮೂವಿ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಈಸಿಯಾಗಿ ಕನೆಕ್ಟ್ ಆಗುವಂತೆ ಇದೆ. ಹಾಗೆ ಜನರ ಡಾಕ್ಟರ್ ಆಗಿ ಎಲ್ಲರನ್ನು ತಲುಪುವ ಕೆಪಾಸಿಟಿಯನ್ನು ರಜನಿಕಾಂತ್ ಅವರು ಈಸಿಯಾಗಿ ರೀಚ್ ಮಾಡ್ತಾರೆ. ಅಂದ ಹಾಗೆ ತಮಿಳುನಾಡಿನಲ್ಲಿ ಜಯಚಂದ್ರನ್ ಮತ್ತು ತಿರುವೆಂಗಡಂ ಎಂಬ ಇಬ್ಬರು ಡಾಕ್ಟರ್ 5 ರೂಪಾಯಿ ಡಾಕ್ಟರ್ ಅಂತ ನಮ್ಮ ಇಂಡಿಯಾದಲ್ಲಿ ಫುಲ್ ಫೇಮಸ್ ಆಗಿರ್ತಾರೆ. ದುಡ್ಡು ಕೊಡಲಾಗದವರಿಗೆ ಫ್ರೀ ಆಗಿ ಟ್ರೀಟ್ಮೆಂಟ್ ನೀಡ್ತಾ ಇದ್ದ ಈ ಡಾಕ್ಟರ್ಗಳು ರೋಗಿಗೆ ಮೆಡಿಸಿನ್ ಟ್ಯಾಬ್ಲೆಟ್ಸ್ ತಗೊಳಕ್ ಆಗದೇ ಇದ್ದ ಪರಿಸ್ಥಿತಿಯಲ್ಲಿ ಅದನ್ನೂ ಸಹ ಅವರೇ ತೆಗೆದುಕೊಡ್ತಾ ಇದ್ರು. ಹೀಗೆ ತಮ್ಮ ಕೊನೆಯ ದಿನಗಳವರೆಗೂ ಬಡವರ ಸೇವೆ ಮಾಡಿದ ಈ ಡಾಕ್ಟರ್ ಎಲ್ಲ ಕಡೆ ಫುಲ್ ಫೇಮಸ್ ಆಗಿರ್ತಾರೆ. ಇವರಿಬ್ಬರಿಂದ ಸ್ಫೂರ್ತಿಗೊಂಡು ಮಾಡ್ತಾ ಇರುವ ಮೂವಿಯೇ ಈಗ ರಜನಿಕಾಂತ್ ಆಕ್ಟಿಂಗ್ ಮಾಡ್ತಾ ಇರುವ 173ನೇ ಸಿನಿಮಾ ತಲೈವರ್ 173. ಹಾಗೆ ನಮ್ಮ ಮಂಡ್ಯದಲ್ಲಿಯೂ ಸಹ ಎಸ್.ಸಿ. ಶಂಕರೇಗೌಡ ಎನ್ನುವ 5 ರೂಪಾಯಿಯ ಡಾಕ್ಟರ್ ಇದ್ದರು. ಇವರು ಸಹ ಮಂಡ್ಯ ಭಾಗದಲ್ಲಿ ಪಾಪ್ಯುಲರ್ ಆಗಿರ್ತಾರೆ. ಹಾಗೆ ಅಟ್ಲಿ ಡೈರೆಕ್ಷನ್ ಮಾಡಿರುವ ಮರ್ಸಲ್ ಎನ್ನುವ ಮೂವಿಯಲ್ಲಿ ದಳಪತಿ ವಿಜಯ್ ಅವರು ಕೂಡ 5 ರೂಪಾಯಿ ಡಾಕ್ಟರ್ ಆಗಿ ಆಕ್ಟಿಂಗ್ ಮಾಡಿದರು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮಗೆ ಏನನ್ನಿಸ್ತು ಏನಿಲ್ಲ ಅನ್ನೋದನ್ನು ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.